ಮಗು, ನಿನ್ನ ಜೀವನದಲ್ಲಿ ಎಂದಿಗೂ ಕೆಟ್ಟದು ಆಗುವುದಿಲ್ಲ ಕಂದ. ನಿನ್ನ ಜೊತೆ ಕೆಟ್ಟದು ಇಲ್ಲವೇ ಒಳ್ಳೆಯದು ಆಗಿದೆಯೋ ಅದು ಮುಖ್ಯವಲ್ಲ. ಯಾವುದು ಮುಖ್ಯವಾಗಿರುತ್ತದೆ ಎಂದರೆ ನಿನ್ನ ಜೀವನದಲ್ಲಿ ನೀನು ಬಯಸಿದ ಗುರಿ ಮುಟ್ಟಲು ಯಾವ ದಾರಿಯ ಆಯ್ಕೆ ಮಾಡಿರುವೆ, ಹಾಗೆ ಆ ದಾರಿಯಲ್ಲಿ ಸಾಗುವಾಗ ನೀನು ಏನು ಕಲಿತಿರುವೆ ಎನ್ನುವುದು. ಎಂತಹ ಅನುಭವದ ಜೊತೆ ಅನುಭವಗಳನ್ನು ಹೊಂದಿದೆ ಎಂದು. ಏಕೆಂದರೆ ಕಂದ, ಜೀವನದ ಪ್ರತಿ ಅನುಭವವು ನಿನಗೆ ಏನಾದರೂ ಒಂದು ಕಲಿಸುತ್ತದೆ. ಇದು ನಿನ್ನ ಮೇಲೆಯೇ ನಿರ್ಭರಿತವಾಗಿರುತ್ತದೆ. ನಿನಗೆ ಸಿಕ್ಕ ಅನುಭವವನ್ನು ಸರಿಯಾಗಿ ಉಪಯೋಗಿಸುತ್ತೀಯೋ ಇಲ್ಲವೋ ಕೆಟ್ಟದಕ್ಕಾಗಿಯೋ. ಮಗು, ನಿನ್ನ ಭಾಗ್ಯದಾತ ನಾನೇ ಆಗಿರುವೆ ಕಂದ. ನೀನು ಯೋಚಿಸುತ್ತಿರುವೆ ನನ್ನ ಭಾಗ್ಯ ಸರಿಯಿಲ್ಲವೆಂದು. ಕೇಳು, ಈ ನನ್ನ ಸೃಷ್ಟಿಯ ಪೂರ್ಣ ರಚನೆಯ ಒಂದು ಸಣ್ಣ ಯೋಜನೆಯ ಭಾಗವಾಗಿದೆ ನಿನ್ನ ಜೀವನ ಕಂದ. ನನ್ನ ಭಾಗ್ಯದಲ್ಲಿ ಏನಿದೆ ಬಾಬಾ ಎಂದು ನೀನು ಕೇಳುತ್ತಿರುವೆಯ ಕಂದ. ಕೇಳು ಕಂದ. ಮಗು, ನೀನು ಈ ಭೂಮಿಗೆ ಬಂದಾಗ ನಿನ್ನ ಉಸಿರಿನ ಜೊತೆ ನನ್ನ ಅಂಶವೂ ಸೇರುತ್ತದೆ. ನಿನ್ನ ಜನ್ಮಕ್ಕಿಂತ ಮೊದಲೇ ನಿನ್ನ ದಾರಿ ನಾನು ನಿರ್ಧಾರ ಮಾಡಿದ್ದೇನೆ. ನಿನ್ನ ಪ್ರತಿ ಕಣ್ಣೀರಿನ ಅರ್ಥ ನಾನು ಬರೆದಿರುವೆ. ನಿನ್ನ ಖುಷಿಯ ಕಾರಣ ನಾನು ತಿಳಿದಿರುವೆ. ನಿನ್ನ ಜೀವನದ ಪ್ರತಿಯೊಂದು ಹೋರಾಟ ಹಾಗೂ ಸಂಘರ್ಷದಲ್ಲೂ ನನ್ನದೇ ಆದ ಒಂದು ರಹಸ್ಯವಾದ ಯೋಜನೆ ಅಡಗಿದೆ. ಬಾಬಾ, ನನ್ನ ಜೀವನದಲ್ಲೇ ಏಕಿಷ್ಟು ಕಷ್ಟಗಳಿವೆ, ಏಕಿಷ್ಟು ದುಃಖಗಳಿವೆ, ಏಕಿಷ್ಟು ಸಮಸ್ಯೆಯ ಸುಳಿಯಲ್ಲಿ ನಾನು ಸಿಲುಕಿರುವೆ ಎಂದು ತಿಳಿದಿರುವೆಯಲ್ಲ. ನನ್ನ ಮುಂದೆ ನಿಂತು ಪ್ರಶ್ನೆ ಮಾಡಿರುವೆಯಲ್ಲ ಕಂದ. ಅವು ಕೇವಲ ನನ್ನ ಪರೀಕ್ಷೆಗಳಾಗಿವೆ. ನೀನು ಜೀವನದ ಕತ್ತಲೆ ಅಂದುಕೊಂಡಿರುವ ವಿಚಾರಗಳು ನಿನ್ನ ಕರ್ಮದ ಶೋಧನೆಯಾಗಿದೆ ಕಂದ. ನೀನು ಯಾವುದನ್ನು ಒಂಟಿತನವೆಂದುಕೊಂಡಿರುವೆಯೋ ಅದು ನಿನ್ನ ಹಾಗೂ ನನ್ನ ಅತ್ಯಂತ ಪವಿತ್ರವಾದ ಸಂವಾದದ ಸಮಯವಾಗಿರುತ್ತದೆ. ಮಗು, ಕೆಲವು ಬಾರಿ ನಿನ್ನಿಂದ ನಾನು ಸಂಪತ್ತು, ದುಃಖ, ಸಂತೋಷ, ನೆಮ್ಮದಿ ಎಲ್ಲವನ್ನ ಕಿತ್ತುಕೊಂಡಿರುವೆ ಅನ್ನುವ ಆರೋಪ ನನ್ನ ಮೇಲೆ ಹೊರಿಸಿರುವೆ. ಖಂಡಿತ ಕಂದ. ಕೆಲವು ಬಾರಿ ಅನಿವಾರ್ಯವಾಗಿ ನಿನ್ನ ಪರಿಚಯ ನಿನಗೆ ಮಾಡಿಸಲು ಹೀಗೆ ಮಾಡಬೇಕಾಗುತ್ತದೆ. ಎಲ್ಲದೂ ನಿನ್ನ ಒಳಿತಿಗಾಗಿ ಮಗು. ಆದರೆ ಒಂದು ವಿಚಾರ ನೆನಪಿಡು, ನಿನ್ನಿಂದ ಎಲ್ಲರೂ ದೂರವಾದರೂ ನಾನು ಮಾತ್ರ ಆ ಸಮಯವೂ ಕೂಡ ನಿನ್ನ ಹತ್ತಿರವೇ ಇರುತ್ತೇನೆ. ಈ ಸಮಯದಲ್ಲಿ ನಿನ್ನ ಭಾಗ್ಯವನ್ನು ನೆನೆದು ಅಳುತ್ತಿರುವೆಯಾ? ನಿನಗೆ ಸಿಕ್ಕ ನೋವು, ನಿಂದನೆ, ಅವಮಾನ, ವಂಚನೆಯನ್ನು ನೆನೆದು ಅಳುತ್ತಿರುವೆಯ ಕಂದ? ಅಳಬೇಡ ಕಂದ. ನೀನು ನನ್ನ ಶರಣದಲ್ಲಿರುವೆ. ಆ ವಿಚಾರದ ಬಗ್ಗೆ ನಿನ್ನಲ್ಲಿ ಎಷ್ಟು ವಿಶ್ವಾಸವಿರುತ್ತದೆಯೋ ಅದಕ್ಕೆ ತಕ್ಕ ಹಾಗೆ ನಿನ್ನ ಸಂಪೂರ್ಣ ಭಾಗ್ಯದ ಭಾರ ನಾನೇ ಆಗಿರುವೆ. ನಿನ್ನ ಭಾಗ್ಯದ ಮೇಲೆ ಬೇರೆಯವರ ಅಧಿಕಾರ ಇಲ್ಲ ಕಂದ. ಗ್ರಹಗಳದ್ದೂ ಇಲ್ಲ, ಜನರದ್ದೂ ಇಲ್ಲ, ಭೂತ ಪ್ರೇತಗಳದ್ದೂ ಇಲ್ಲ. ನೀನು ಪಶ್ಚಾತ್ತಾಪಪಟ್ಟು ನನ್ನ ಶರಣದಲ್ಲಿ ನಂಬಿಕೆ ಇಟ್ಟು ಶರಣಾದ ಮರುಕ್ಷಣವೇ ನಿನ್ನ ಭಾಗ್ಯದ ಸಂಪೂರ್ಣ ಭಾರವನ್ನು ನಾನು ಭರಿಸಿರುವೆ. ನಿನ್ನ ಭವಿಷ್ಯದ ಯೋಜನೆ ಮಾಡುತ್ತಿರುವೆ. ನಿಶ್ಚಿಂತೆಯಿಂದ ನೀನು ಯಾವ ಕೆಲಸದಲ್ಲಿ ಸಾಗಬೇಕೆಂದಿರುವೆಯೋ ಆ ಕೆಲಸದ ಕಡೆ ಗಮನ ಕೊಡು. ನಿನ್ನ ಜೊತೆ ನಾನೇ ಇದ್ದೇನೆ. ಮುಂದೆ ಮಾರ್ಗದರ್ಶನ ಮಾಡುತ್ತಾ, ಹಿಂದೆ ರಕ್ಷಣೆ ಮಾಡುತ್ತಾ, ಹಾಗೆ ಜೊತೆಗಾರನಾಗಿ ಸಲಹೆ ನೀಡುತ್ತಾ ಒಂದು ಸತ್ಯದ ಅರಿವಿನೊಂದಿಗೆ ಸಾಗು. ನಿನ್ನ ಭಾಗ್ಯ ಕೇವಲ ನನ್ನ ಬರವಣಿಗೆಯಾಗಿದೆ. ಹಾಗೆ ನಾನೆಂದಿಗೂ ಅಪೂರ್ಣವಾದ ಪುಸ್ತಕ ಬರೆಯುವುದಿಲ್ಲ. ನಾನು ಈಗಾಗಲೇ ನಿನ್ನ ಹಣೆಯ ಬರಹ ಹಾಗೂ ನಿನ್ನ ಭಾಗ್ಯದ ಯೋಜನೆ ಬರೆದಾಗಿದೆ. ನಿನ್ನ ಅಂತ್ಯ ಎಂದು ತಿಳಿದ ಜನರ ಎದುರೇ ನೀನು ವಿಶೇಷವಾಗಿ ಬೆಳೆದು ನಿಲ್ಲುವೆ. ಕತ್ತಲೆ ತುಂಬಿದ ನಿನ್ನ ಜೀವನದಲ್ಲಿ ಒಂದು ಪ್ರಕಾಶಮಾನವಾದ ಬೆಳಕಿನ ಕಿರಣವನ್ನು ನಾನು ಮೂಡಿಸಿದ್ದೇನೆ ಕಂದ. ಆ ಬೆಳಕಿನಲ್ಲಿ ನಿನ್ನ ಜೀವನ ಹೊಳೆಯುತ್ತದೆ. ನಿನ್ನನ್ನು ಕೆಲವು ಬಾರಿ ಕೆಲವು ಜನರು ವಂಚಿಸಿದ್ದರು, ಕೆಲವು ಬಾರಿ ನಿಲ್ಲಿಸಿದರು. ನಿನ್ನನ್ನು ನಿಂದಿಸಿ, ಅವಮಾನಿಸಿ, ಕುಗ್ಗಿಸಿದರು. ನೀನು ನಿಲ್ಲುವುದಿಲ್ಲ. ಏಕೆಂದರೆ ನಾನು ನಿನ್ನೊಳಗಿನ ವಿಶ್ವಾಸ, ಭರವಸೆಯ ಶಕ್ತಿಯಾಗಿದ್ದೇನೆ. ಹಾಗಾಗಿಯೇ ನೀನು ಪ್ರತಿ ಬಾರಿ ಬಿದ್ದಾಗಲೂ ಎದ್ದು ಛಲದಿಂದ ಮುಂದೆ ಹೋಗುವ ಪ್ರೇರಣೆ ಸಿಗುತ್ತದೆ. ಏಕೆಂದರೆ ನಾನು ನಿನ್ನ ನೆರಳಾಗಿ ಹಿಂಬಾಲಿಸುತ್ತಿದ್ದೇನೆ. ನನ್ನ ದೃಷ್ಟಿಯಿಂದ ನಿನ್ನನ್ನೆಂದಿಗೂ ನಾನು ದೂರ ಮಾಡಿಲ್ಲ ಮಗು. ಬಾಬಾ, ಈ ಜೀವನದಲ್ಲಿ ಮುಂದೆ ಸಾಗಲು ನನ್ನಿಂದಾಗುವುದಿಲ್ಲ ಅಂದುಕೊಂಡಾಗಲೂ ಮೌನದಿ ಎಲ್ಲವನ್ನ ಸಹಿಸಿಕೊಂಡು ಮುಂದೆ ಸಾಗುತ್ತಿರುವೆ. ಈ ಧೈರ್ಯ ನಿನ್ನೊಳಗೆ ನಾನಿರುವುದರಿಂದಲೇ ಬಂದಿದೆ ಕಂದ. ಬಾಬಾ, ಈ ಕಠಿಣತೆ ತುಂಬಿರುವ ಜೀವನದಲ್ಲಿ ಮುಂದೆ ಸಾಗಲು ನನ್ನಿಂದಾಗುವುದಿಲ್ಲ ಎಂದು ಕುಸಿದಾಗಲೂ ನೀನು ಸಾಗುತ್ತಿರುವೆ ಎಂದಾದರೆ ನಿನ್ನ ಹೃದಯದ ಶಕ್ತಿಯ ಬಡಿತವೇ ನಾನಾಗಿರುವೆ. ನಿನ್ನ ಜೀವನದಲ್ಲಿ ನಡೆದ ಪ್ರತಿಯೊಂದು ಕೆಟ್ಟದು ನನ್ನ ಯೋಜನೆಯ ಒಂದು ಅಧ್ಯಾಯವಾಗಿತ್ತು. ಆ ಅಧ್ಯಾಯ ಅಂತ್ಯಗೊಂಡಿದೆ. ನಾನು ನಿನ್ನಲ್ಲಿರುವ ದುರ್ಬಲತೆ ತೆಗೆದುಹಾಕಿ ನಿನ್ನ ಜೀವನವನ್ನು ನಿನ್ನನ್ನು ವಿಶೇಷವಾಗಿಸುತ್ತಿದ್ದೇನೆ. ಇದು ನನ್ನ ವರವಾಗಿದೆ ಮಗು. ಜೀವನದ ದಾರಿಗಳು ಎಂದಿಗೂ ನೇರವಾಗಿರುವುದಿಲ್ಲ, ಹಾಗೆ ಸರಳವಾಗಿಯೂ ಇರುವುದಿಲ್ಲ, ಸ್ವಚ್ಛವಾಗಿಯೂ ಇರುವುದಿಲ್ಲ ಕಂದ. ಅಂಕು ಡೊಂಕುಗಳು, ಕೆಸರು, ಮುಳ್ಳು, ಉಬ್ಬು, ತಗ್ಗುಗಳು, ಏರಿಳಿತಗಳು, ಹೀಗೆ ಕೆಲವು ಬಾರಿ ಮುಂದಿನ ದಾರಿಗಳೇ ಕಾಣುವುದಿಲ್ಲ. ಅದರ ಮಧ್ಯ ನಿನ್ನ ಸುತ್ತ ಇರುವ ಕೆಲವು ಜನರ ನಿಂದನೆ, ಅಪಹಾಸ್ಯದ ಮಾತುಗಳು. ಆದರೆ ಮಗು, ನೆನಪಿಡು, ನಿನ್ನ ಪ್ರತಿ ಹೆಜ್ಜೆಯ ಜೊತೆಗೆ ನಾನಿರುವೆ ಕಂದ. ನೀನು ಸೋಲೊಪ್ಪಿಕೊಂಡಾಗ ನಿನ್ನ ಆತ್ಮವಿಶ್ವಾಸ ಕುಗ್ಗುತ್ತದೆ. ಅದೇ ಧೈರ್ಯವಾಗಿ ಮುಂದೆ ಹೋಗಲು ಸಿದ್ಧನಾದಾಗ ಆತ್ಮವಿಶ್ವಾಸ ನಿನಗೆ ಮುಂದಿನ ದಾರಿ ತೋರಿಸುತ್ತದೆ. ಏಕೆಂದರೆ ಆ ವಿಶ್ವಾಸ ನಾನೇ ಆಗಿರುವೆ. ಶ್ರದ್ಧೆ ಮತ್ತು ಸಬೂರಿಯ ಜೊತೆ ಸಾಗು.
ಪ್ರತಿ ಪರಿಸ್ಥಿತಿಯನ್ನು ಶಾಂತವಾಗಿ ನೋಡು, ಭರವಸೆ ಇಡು. ಭಗವಂತ ನನಗಾಗಿ ಏನೋ ಒಂದು ಒಳ್ಳೆಯದನ್ನು ಯೋಜಿಸಿದ್ದಾರೆ ಎಂದು. ಕಠಿಣತೆಗಳು ನಿನ್ನನ್ನು ನಿಲ್ಲಿಸಲು ಬಂದಿಲ್ಲ ಕಂದ, ನಿನ್ನನ್ನು ವಿಶೇಷವಾಗಿಸಲು ಬಂದಿವೆ. ಬಂಗಾರವನ್ನು ಹೊಳಪಾಗಿಸುವ ಮೊದಲು ಅದನ್ನು ಬೆಂಕಿಯಲ್ಲಿ ಶುದ್ಧಗೊಳಿಸಲಾಗುತ್ತದೆ. ಹಾಗೆಯೇ ನೀನು ಬಯಸಿದ ವಿಶೇಷವಾದ, ಉತ್ತಮ, ನೆಮ್ಮದಿ ತುಂಬಿದ ಸಂತೋಷದ ಜೀವನಕ್ಕಾಗಿ ನಿನ್ನನ್ನು ಶುದ್ಧಗೊಳಿಸಲಾಗುತ್ತಿದೆ. ಧೈರ್ಯವಾಗಿರು, ಮುಂದೆ ಸಾಗು, ನಿನ್ನ ಜೊತೆ ನಾನಿರುವೆ. ಮಗು, ಈ ಜೀವನ ನಿನಗೆ ಮತ್ತೊಂದು ಅವಕಾಶ ಕೊಟ್ಟಿದೆ. ಈಗ ಹಿಂದೆ ಮಾಡಿದ ತಪ್ಪುಗಳನ್ನು ಮತ್ತೆಂದಿಗೂ ಮುಂದೆ ಮಾಡಬೇಡ ಕಂದ. ಶಿಕ್ಷಣಕ್ಕಿಂತ ಮೊದಲು ಒಳ್ಳೆಯ ಸಂಸ್ಕಾರಗಳಿರಬೇಕು. ಹಾಗೆ ವ್ಯಾಪಾರ ಉದ್ಯೋಗಕ್ಕಿಂತ ಮೊದಲು ವ್ಯಾವಹಾರಿಕ ನೀತಿ ಗೊತ್ತಿರಬೇಕು. ಹಾಗೆ ನನಗಿಂತ ಮೊದಲು, ಅಂದರೆ ನೀನು ಪೂಜಿಸುವ ದೇವರಿಗಿಂತ ಮೊದಲು ತಂದೆ ತಾಯಿಯ ಆಶೀರ್ವಾದದ ಬಗ್ಗೆ ತಿಳಿದುಕೊಂಡರೆ ನಿನ್ನ ಜೀವನದಲ್ಲಿ ಯಾವುದೇ ರೀತಿಯ ಕಠಿಣತೆಗಳು ಎದುರಾಗುವುದಿಲ್ಲ, ನಿನ್ನನ್ನು ತಡೆದು ನಿಲ್ಲಿಸುವುದಿಲ್ಲ. ಮಗು, ಕೇಳು ಕಂದ, ಸ್ವಾರ್ಥದಿಂದ ಪ್ರೀತಿಯನ್ನೇ ಆಗಲಿ ಗೆಲುವನ್ನೇ ಆಗಲಿ ಸಂಬಂಧಗಳನ್ನು ಹಿಡಿದಿಡಲು ಪ್ರಯತ್ನಿಸಬೇಡ. ಏಕೆಂದರೆ ಅದರಲ್ಲಿ ಅಪೂರ್ಣತೆ ಇದ್ದೇ ಇರುತ್ತದೆ. ಪ್ರೇಮದಿಂದ ಕೂಡಿದ ಸಂಬಂಧಗಳನ್ನು ಯಾರು ಎಷ್ಟೇ ಮುರಿಯಲು ಪ್ರಯತ್ನಿಸಿದರೂ ಅದು ಮುರಿಯುವುದಿಲ್ಲ ಕಂದ. ಮಗು, ದಿನನಿತ್ಯ ನಿನ್ನ ಸಾರಥಿ ನೀನೆಯಾಗಿ ಜೀವನವೆಂಬ ಮಹಾಭಾರತದ ಜೊತೆ ಹೋರಾಡಲೇಬೇಕು. ಎಲ್ಲ ಸಮಯದಲ್ಲೂ ನಿನ್ನ ಮೌನ ಸರಿಯಲ್ಲ ಕಂದ. ವೈದ್ಯರು ಮಾಡುವ ಶಸ್ತ್ರಚಿಕಿತ್ಸೆ ಒಂದು ಸತ್ಯದ ಹಾಗೆ. ಸ್ವಲ್ಪ ನೋವಾಗುತ್ತದೆ ನಿಜ, ಆದರೂ ಒಂದು ಪರಿಹಾರ ನೀಡುತ್ತದೆ. ಅದೇ ಸುಳ್ಳು ಎನ್ನುವುದು ಒಂದು ನೋವು ನಿವಾರಕ ಮಾತ್ರೆಯ ತರಹ. ತಕ್ಷಣವೇ ಪರಿಹಾರ ಹಾಗೂ ಸಮಾಧಾನ ಸಿಗುತ್ತದೆ, ಆದರೆ ಅದರ ಅಡ್ಡ ಪರಿಣಾಮ ಜೀವನ ಪೂರ್ತಿ ಅನುಭವಿಸಬೇಕಾಗುತ್ತದೆ ಕಂದ. ಹಾಗಾಗಿ ಸುಳ್ಳಿನ ಮೇಲೆ ಪ್ರೀತಿಯ ಸಂಬಂಧವನ್ನು ಕಟ್ಟಬೇಡ. ಸತ್ಯದ ಆಧಾರದ ಮೇಲೆ ಪ್ರೀತಿಯನ್ನು ಬಲಪಡಿಸು. ಖಂಡಿತವಾಗಿಯೂ ಅದು ಶಾಶ್ವತವಾಗಿ, ಸ್ಥಿರವಾಗಿ ನಿನಗೆ ಸಿಗುತ್ತದೆ. ಮಗು, ಕೆಲವು ಬಾರಿ ತಿಳಿದು ಈ ಪ್ರಕೃತಿ ನಿನ್ನನ್ನು ಕೆಲವು ಸಮಸ್ಯೆಗಳಿಗೆ ಗುರಿಪಡಿಸುತ್ತದೆ. ಏಕೆಂದರೆ ಕೆಲವು ಬಾರಿ ನೀನು ಕಣ್ಣು ಮುಚ್ಚಿ ವಿಶ್ವಾಸ ಮಾಡಿದ ಕೆಲವು ಜನರ ಹಾಗೂ ವಿಚಾರಗಳ ಸುಳ್ಳಿನ ಪರದೆ ಕಳಚಿ ಸತ್ಯದ ಅರಿವು ಮೂಡಿಸಲು ಕಂದ. ಮಗು, ಕೆಲವು ಸಂಬಂಧಗಳು ರಕ್ತದಿಂದಷ್ಟೇ ಅಲ್ಲ, ವಿಶ್ವಾಸದಿಂದಲೂ ಗಟ್ಟಿಗೊಳಿಸಬೇಕು ಮಗು. ಏಕೆಂದರೆ ವಿಶ್ವಾಸ ಬಲವಾಗಿದ್ದರೆ ಬೇರೆಯವರು ಸ್ವಂತದವರಾಗಿ ಕಾಣುತ್ತಾರೆ, ಇಲ್ಲದಿದ್ದರೆ ನಿನ್ನ ಸ್ವಂತದವರೇ ಬೇರೆಯವರ ರೀತಿ ಆಗಿಬಿಡುತ್ತಾರೆ. ಮಗು, ಪ್ರೇಮವನ್ನು ನನ್ನಲ್ಲಿ ಹಾಗೂ ನಿನ್ನ ಒಳ್ಳೆಯ ಉದ್ದೇಶದ ಕರ್ಮದ ಮೇಲಿಡು ಕಂದ. ನಿನ್ನ ಕೆಲಸದ ಮೇಲಿಡು. ಏಕೆಂದರೆ ನಾನು ಹಾಗೆ ನೀನು ಮಾಡುವ ಕೆಲಸ ನಿನಗೆ ಎಂದಿಗೂ ಮೋಸ ಮಾಡುವುದಿಲ್ಲ. ಈ ಸಮಯದಲ್ಲಿ ದೃಢವಾದ ವಿಶ್ವಾಸದಿಂದ ನೀನು ನನ್ನೆಡೆಗೆ ಇಡುತ್ತಿರುವ ಒಂದು ವಿಶ್ವಾಸದ ಹೆಜ್ಜೆ, ಸಮರ್ಪಣಾ ಭಾವ ನನ್ನನ್ನು ನಿನ್ನೆಡೆಗೆ 100 ಹೆಜ್ಜೆ ಮುಂದೆ ತರುತ್ತಿದೆ. ನೀನು ನನ್ನ ಪರೀಕ್ಷೆಗಳಲ್ಲಿ ಉತ್ತೀರ್ಣನಾಗಿರುವೆ ಕಂದ. ನಿನ್ನ ಜೀವನ ಸುಖಕರವಾಗಿರುತ್ತದೆ. ನಿನ್ನ ಜೀವನವನ್ನು ಪುನರಾರಂಭಿಸುತ್ತಿದ್ದೇನೆ. ನಿನ್ನನ್ನು ಕ್ಷಮಿಸಿದ್ದೇನೆ. ನಿನಗೆ ಮತ್ತೊಂದು ದಿವ್ಯವಾದ, ಅತ್ಯಂತ ಆಕರ್ಷಕವಾದ ಅವಕಾಶವನ್ನು ಕೊಡುತ್ತಿದ್ದೇನೆ. ನೀನಂದುಕೊಂಡ ಕೆಲಸದಲ್ಲಿ ವಿಜಯ ಸಾಧಿಸುತ್ತೀಯ. ನೀನಂದುಕೊಂಡ ಇಚ್ಛೆಯನ್ನು ಪೂರ್ಣಗೊಳಿಸುತ್ತಿದ್ದೇನೆ. ಸ್ವೀಕರಿಸು ನನ್ನ ಆಶೀರ್ವಾದ. ನೀನು ನನ್ನನ್ನು ನೆನೆದು ನಿನ್ನ ಕೈಲಾದ ಸಹಾಯ ಮಾಡುತ್ತಿರುವೆ. ಆ ಸಹಾಯವೇ ನನ್ನ ಪೂಜೆಯಾಗಿ ನನ್ನನ್ನು ಬಂದು ಸೇರುತ್ತಿದೆ. ನೀನು ಮಾಡುವ ಅನ್ನದಾನ ನನ್ನ ನೈವೇದ್ಯವಾಗಿದೆ. ನೀನು ಮಾಡುತ್ತಿರುವ ನಿನ್ನ ತಂದೆ ತಾಯಿ ನಿಸ್ಸಹಾಯಕರ ಸೇವೆ ನನ್ನ ಸೇವೆಯಾಗಿಯೇ ಪರಿವರ್ತನೆಯಾಗುತ್ತಿದೆ. ಹಾಗಾಗಿ ನೀನು ಮಾಡುವ ಪ್ರತಿಯೊಂದು ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ನಾನು ಸ್ವೀಕಾರ ಮಾಡಿದ್ದೇನೆ. ಅದಕ್ಕೆ ತಕ್ಕ ಹಾಗೆ ನಿನ್ನ ಪ್ರತಿಯೊಂದು ಕಷ್ಟಗಳನ್ನು ನಿವಾರಣೆ ಮಾಡುತ್ತಿದ್ದೇನೆ. ನಿನ್ನ ಪ್ರತಿಯೊಂದು ನೋವು, ದುಃಖ, ಸಮಸ್ಯೆಗಳನ್ನು ನಾನು ಭರಿಸಿದ್ದೇನೆ, ಮುಕ್ತವಾಗಿಸುತ್ತಿದ್ದೇನೆ. ನಿನಗೆ ಸ್ವತಂತ್ರ ನೀಡುತ್ತಿದ್ದೇನೆ. ಮುಂದೆ ಸಾಗು ಕಂದ. ನೀನು ಬಯಸಿದ ಜೀವನ ನಿನಗೋಸ್ಕರ ಕಾಯುತ್ತಿದೆ. ನನ್ನನ್ನು ನಂಬಿರುವ ನಿನ್ನ ಜೀವನದ ಸಂಪೂರ್ಣ ದಿಶೆ ಇನ್ನೇನು ಸ್ವಲ್ಪ ದಿನಗಳಲ್ಲೇ ಬದಲಾಗಲಿದೆ ಕಂದ. ಎಷ್ಟೇ ಸಮಸ್ಯೆಗಳಿದ್ದರೂ, ದುಃಖಗಳೇ ನಿನ್ನನ್ನು ಆವರಿಸಿದ್ದರೂ, ನನ್ನ ಮೇಲಿರುವ ನಿನ್ನ ದೃಢವಾದ ಭಕ್ತಿ, ಶ್ರದ್ಧೆ, ಶರಣಾಗತಿಯ ಭಾವ ಕೊಂಚವೂ ಕುಗ್ಗಲಿಲ್ಲ, ಅಳಿಯಲಿಲ್ಲ. ನಿನ್ನ ಈ ದೃಢವಾದ ಆತ್ಮಬಲದ, ಪರಿಶುದ್ಧವಾದ ಆತ್ಮ ಸಮರ್ಪಣಾ ಭಾವದ ಭಕುತಿಗೆ ಪ್ರಸನ್ನನಾಗಿ ಒಲಿದು ನಿನ್ನ ಜೀವನದಲ್ಲಿ ಪ್ರವೇಶ ಮಾಡಿರುವೆ. ನಿನ್ನ ಪರೀಕ್ಷೆಯ ಸಮಯ ಮುಗಿಯಿತು. ಇನ್ನು ಫಲಗಳು ಸಿಗುವ ಸಮಯ ಶುರುವಾಗಿದೆ. ಕೊನೆಗೂ ಗೆಲುವನ್ನು ಪಡೆದುಕೊಳ್ಳುವ ಅರ್ಹತೆ, ಸಕ್ಷಮತೆಯನ್ನು ನೀನು ಪಡೆದಿರುವೆ ಕಂದ. ನನ್ನ ಶರಣದಲ್ಲಿರುವ ನೀನು ಸುರಕ್ಷಿತನಾಗಿರುವೆ. ಯಾವ ಕೆಟ್ಟ ದೃಷ್ಟಿಯೂ ನಿನ್ನ ಮೇಲೆ ಬೀಳುವುದಿಲ್ಲ. ಏಕೆಂದರೆ ಆ ಕೆಟ್ಟ ದೃಷ್ಟಿ ನನ್ನನ್ನು ದಾಟಿ ನಿನ್ನ ಬಳಿ ಬರಬೇಕಾಗುತ್ತದೆ. ಆ ವಿಶ್ವಾಸದಿಂದ ಮುಂದೆ ಸಾಗು, ಎಲ್ಲವೂ ಶುಭವಾಗುತ್ತದೆ. ಈಗ ಹೇಳು: ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ ಸಾಯಿ ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.